ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಬಿಗ್ ಬಾಸ್ ಅವರು ಇವತ್ತು ಬೆಳಗ್ಗೆನೆ ಸಖತ್ತಾಗಿರೋ ಪ್ರೋಮೋನ ಅಪ್ಡೇಟ್ ಮಾಡಿದ್ದಾರೆ. ಆ ಒಂದು ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಅವರು ಭವ್ಯ ಗೌಡ ಅವ್ರನ್ನ ತುಂಬಾನೇ ರೇಗಿಸ್ತಿದ್ದಾರೆ. ತ್ರಿವಿಕ್ರಮ್ ಅವರು ಪ್ರಪೋಸ್ ಮಾಡಿರುವಂತಹ ವಿಚಾರವನ್ನು ಸಹ ಬಿಗ್ ಬಾಸ್ ಮನೆಯಲ್ಲಿ ಸುದೀಪ್ ಅವರು ರಿವೀಲ್ ಮಾಡಿದ್ದಾರೆ. ಸೊ ನೋಡೋಣ ಭವ್ಯ ಗೌಡ ಅವರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಅದಕ್ಕೂ ಮುಂಚೆ ನನಗೆ ಈ ಪ್ರೋಮೋನ ನೋಡಿದ ತಕ್ಷಣ ಏನ್ ಅನ್ಸ್ತಪ್ಪ ಅಂತಂದ್ರೆ, ಭವ್ಯ ಅವ್ರನ್ನ ಬಿಟ್ರೆ ಬಿಗ್ ಬಾಸ್ಗೆ ಬೇರೆ ಕಂಟೆಂಟೇ ಇಲ್ಲ ಅನ್ನೋ ರೀತಿ ಆಗ್ತಿದೆ. ಯಾಕೆ ಅಂತಂದ್ರೆ ಸ್ಯಾಟರ್ಡೆ ಎಪಿಸೋಡಲ್ಲೆಲ್ಲ ಅವ್ರನ್ನ ಫುಲ್ಲು ರೋಸ್ಟ್ ಮಾಡ್ತಾರೆ, ಅವರ ಕಣ್ಣಲ್ಲೆಲ್ಲ ನೀರು ಹಾಕ್ಸ್ತಾರೆ. ಈ ರೀತಿ ಎಮೋಷ್ನಲ್ ಆಗಿ ಅವ್ರ ಹತ್ರ ಕಂಟೆಂಟನ್ನು ತಗೋತಿದ್ದಾರೆ. ಆ್ಯಂಡ್ ಸಂಡೇ ಎಪಿಸೋಡ್ ಬಂತು ಅಂದರೆ ಅವರ ಕಣ್ಣೀರನ್ನು ಒರೆಸೋ ಕೆಲಸವನ್ನು ಮಾಡಿ ಅವ್ರನ್ನ ನಗಿಸ್ಕೊಂಡು ಅವ್ರ ಮೇಲೆ ಕಾಮಿಡಿಯನ್ನು ಮಾಡಿಕೊಂಡು ಸೊ ಅಲ್ಲಿ ಒಂದು ಕಂಟೆಂಟನ್ನು ಕೊಡ್ತಾರೆ. ಸೊ ಭವ್ಯಗೌಡನ ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡು TRPಗೋಸ್ಕರ ಅವ್ರನ್ನ ಹೆಂಗೆ ಬೇಕೋ ಹಂಗೆ ಆಡಿಸ್ತಿದ್ದಾರೆ. ಅಂಡ್ ಇವತ್ತಿನ ಪ್ರೋಮೋದಲ್ಲಿ ಭವ್ಯಗೌಡ ಅವ್ರನ್ನ ಸುದೀಪ್ ಅವರು ಸಖತ್ತಾಗಿ ರೇಗಿಸ್ತಿದ್ದಾರೆ. ತ್ರಿವಿಕ್ರಮ್ ಅವರು ಭವ್ಯಗೌಡ ಅವ್ರಿಗೆ ಲವ್ ಪ್ರಪೋಸ್ ಮಾಡಿದ್ದಾರೆ ಅನ್ನೋದನ್ನ ಸುದೀಪ್ ಅವರು ರಿವೀಲ್ ಮಾಡಿದ್ದಾರೆ. ಇದಕ್ಕೆ ಭವ್ಯ ಅವರು ಇಲ್ಲ ಸರ್ ಅಂತ ಹೇಳ್ತಿದ್ದಾರೆ. ರಜತ್ ಒಪಿನಿಯನ್ ಕೇಳಿದಾಗ ರಜತ್ ಅವ್ರು ಹೇಳ್ತಾರೆ, ತ್ರಿವಿಕ್ರಮ್ ಸೀಕ್ರೆಟ್ಸ್ ಮೇಂಟೈನ್ ಮಾಡೋದ್ರಲ್ಲಿ ತುಂಬಾನೇ ಚಾಣಕ್ಯ ಇದ್ದಾನೆ, ಬಟ್ ಇಷ್ಟರ ಮಟ್ಟಕ್ಕೆ ಚಾಣಕ್ಯ ಇದ್ದಾನೆ ಅನ್ನೋದು ನನಗೆ ಗೊತ್ತಿರ್ಲಿಲ್ಲ ಅಂತ ರಜತ್ ಅವರು ಹೇಳ್ತಿದ್ದಾರೆ. ಹಾಗೆ ಧನರಾಜ್ ಅವರು ಹೇಳ್ತಿದ್ದಾರೆ, ತಂಗಿ ಜಿಂಕೆ ಬಾವ ಜಿಂಕೆಗೆ ಓಕೆ ಯಾವಾಗ ಹೇಳಿದೆ ಅಂತ ಧನರಾಜ್ ಅವರು ಕೇಳ್ತಿದ್ದಾರೆ. ಅದಕ್ಕೆ ಭವ್ಯಗೌಡ ಅವರು ಹೇಳ್ತಾರೆ, ಸರ್ ಆ ರೀತಿ ಎಲ್ಲ ಏನಿಲ್ಲ, ನಮ್ಮಿಬ್ಬರ ಮಧ್ಯೆ ಒಂದೊಳ್ಳೆ ವೈಬ್ ಇದೆ ಅಂಡ್ ಒಂದೊಳ್ಳೆ ಬಾಂಡಿಂಗ್ ಇದೆ ಅಷ್ಟೇ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಸುದೀಪ್ ಅವರು ಮತ್ತೆ ಟಾಂಗ್ ಅನ್ನ ಕೊಡ್ತಾರೆ, ಏನು ಗುಡ್ ವೈಫಾ ಅಂತ. ಅದಕ್ಕೆ ಭವ್ಯಗೌಡ ಅವರು ಸಾರ್ ಅಂತ ಹೇಳ್ತಿರ್ತಾರೆ, ನಾಚ್ಕೊಳ್ತಿರ್ತಾರೆ. ಸೊ ಇದ್ರ ಬಗ್ಗೆ ಭವ್ಯ ಅವರು ಆಲ್ರೆಡಿ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಅನುಷಾ ಅವರು ಬಂದು ಇದ್ರ ಬಗ್ಗೆ ಕೇಳಿದ್ರು. ತ್ರಿವಿಕ್ರಮ್ ಅವರ ಒಪಿನಿಯನ್ ಹೇಳಿದಾಗ ನೀನು ಓಕೆ ಹೇಳ್ದ ಅವ್ರಿಗೆ ಅಂತೆಲ್ಲ ಕೇಳ್ತಿದ್ರು. ಆಚೆ ಕಡೆ ತುಂಬಾನೇ ಚರ್ಚೆ ಆಗ್ತಿದೆ ಇದ್ರ ಬಗ್ಗೆ ಅಂತ ಎಲ್ಲ ಸುರೇಶ್ ಅವರು ಕೂಡ ಹಿಂಟ್ ಅನ್ನ ಕೊಟ್ಟಿದ್ರು. ಈ ರೀತಿ ಹಲವಾರು ಕಂಟೆಸ್ಟೆಂಟ್ಗಳು ಅವ್ರಿಗೆ ಹಿಂಟ್ ಅನ್ನ ಕೊಟ್ಟಿದ್ದಾರೆ. ನೀವಿಬ್ರು ಜೊತೆಯಲ್ಲಿರೋದು ಆಚೆ ಹೇಗೆ ಕಾಣಿಸ್ತಿದೆ ಅನ್ನೋದ್ರ ಬಗ್ಗೆ ಅವರು ಹಿಂಟ್ ಅನ್ನು ಸಹ ಕೊಟ್ಟಿದ್ದಾರೆ. ಸೊ ನೋಡೋಣ ಆಚೆ ಬಂದ ಮೇಲೆ ಅವರಿಬ್ಬರ ಕನೆಕ್ಷನ್ ಹೀಗೆ ಇರುತ್ತಾ ಅಥವಾ ಇಲ್ಲಿಗೆ ಬ್ರೇಕ್ ಆಗುತ್ತಾ ಅಂತ. ಆಲ್ರೆಡಿ ಸ್ವಲ್ಪ ಬ್ರೇಕ್ ಆಗೋಗಿದೆ. ಆಚೆ ಬರೋಷ್ಟರಲ್ಲಿ ಇನ್ನು ಏನೇನಾಗುತ್ತೆ ಅಂತ ಎಪಿಸೋಡ್ಗಳಲ್ಲಿ ಕಾದ್ ನೋಡೋಣ. ಆ್ಯಂಡ್ ಎಲಿಮಿನೇಷನ್ ಬಗ್ಗೆ ಮಾತಾಡೋದಾದ್ರೆ ಈ ವಾರ ಡಬಲ್ ಎಲಿಮಿನೇಷನ್ ಇದೆ ಅನ್ನೋದು ಎಲ್ರಿಗೂ ಆಲ್ರೆಡಿ ಗೊತ್ತಿದೆ. ಸೊ ಅದಕ್ಕೆ ತಕ್ಕ ಹಾಗೆ ಗೌತಮ್ ಇವರು ನಿನ್ನೆ ಅಂದರೆ ಸ್ಯಾಟರ್ಡೆ ಎಪಿಸೋಡಲ್ಲಿ ಮನೆಯಿಂದ ಆಚೆ ಹೋಗಿದ್ದಾರೆ. ಆ್ಯಂಡ್ ಇವತ್ತು ಸಂಡೇ ಎಪಿಸೋಡಲ್ಲಿ ಮನೆಯಿಂದ ಒಬ್ಬರು ಆಚೆ ಹೋಗ್ತಾರೆ. ಸೊ ಈಗ ಮನೆಯಿಂದ ಆಚೆ ಹೋಗಲಿಕ್ಕೆ ಕ್ಯೂ ಅಲ್ಲಿ ಇರೋದು ಅಂತಂದ್ರೆ ಭವ್ಯಗೌಡ, ಧನರಾಜು, ಮಂಜಣ್ಣ ಹಾಗೆ ರಜತ್ ಅವರು. ಸೊ ನೋಡೋಣ ಇವತ್ತು ಮನೆಯಿಂದ ಯಾರು ಆಚೆ ಹೋಗ್ತಾರೆ ಅಂತ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಆಗಿರುವ ನ್ಯೂಸ್ ಪ್ರಕಾರ ಧನರಾಜ್ ಅವರು ಮನೆಯಿಂದ ಆಚೆ ಬಂದಿದ್ದಾರೆ ಅಂತ ಸಾಕಷ್ಟು ಜನ ಯೂಟ್ಯೂಬರ್ಗಳಾಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಪೇಜಸ್ಗಳವರಾಗಿರ್ಬೋದು ಸಾಕಷ್ಟು ಜನ ಅಪ್ಡೇಟ್ ಮಾಡ್ತಿದ್ದಾರೆ. ಧನರಾಜ್ ಅವರು 100% ಮನೆಯಿಂದ ಇವತ್ತು ಆಚೆ ಬಂದಿದ್ದಾರೆ ಅಂತ. ನೆನ್ನೆನೂ ಕೂಡ ಗೌತಮಿ ಅವರು ಆಚೆ ಬರ್ತಾರೆ ಅನ್ನುವಂತಹ ಅಪ್ಡೇಟ್ಗಳು ಬಂದಿತ್ತು. ಅದೇ ರೀತಿ ಗೌತಮಿ ಅವರು ಆಚೆ ಹೋಗಿದ್ದಾರೆ. ಅಂಡ್ ಇವತ್ತು ಕೂಡ ಧನರಾಜ್ ಅವರು ಮನೆಯಿಂದ ಆಚೆ ಬಂದಿದ್ದಾರೆ ಅನ್ನುವಂತಹ ಅಪ್ಡೇಟ್ಸ್ಗಳು ಬರ್ತಿದೆ. ಸೊ ಧನರಾಜ್ ಅವರು ಮನೆಯಿಂದ ಆಚೆ ಬಂದಿರೋದು 100% ಕನ್ಫರ್ಮ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ. ಸೊ ನೋಡೋಣ ಮನೆಯಿಂದ ಯಾರು ಆಚೆ ಬಂದಿದ್ದಾರೆ ಅಂತ. ನಮಗೆ ಕನ್ಫರ್ಮ್ ಆಗಬೇಕು ಅಂತಂದ್ರೆ ನಾವು ಎಪಿಸೋಡ್ಗಳನ್ನೇ ನೋಡಿ ತಿಳ್ಕೊಬೇಕಾಗುತ್ತೆ. ಸೊ ನೋಡೋಣ ಇವತ್ತಿನ ಎಪಿಸೋಡಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ. ಅಂಡ್ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಇನ್ನು ಧನರಾಜ್ ಹಾಗೆ ಗೌತಮಿ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂದ್ರೆ ಉಳಿದಿರುವಂತಹ ಕಂಟೆಸ್ಟೆಂಟ್ಗಳಲ್ಲಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂಡ್ ಯಾರು ವಿನ್ ಆಗಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬೈ.